ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಶೋಷಿತರ ಜಾಗೃತಿ ಸಮಾವೇಶದಲ್ಲಿ ಪಾಲ್ಗೊಳ್ಳುವವರಿಗೆ ವಿತರಿಸಲು ಬೀದರ್ನ ಸ್ವಾದಿಷ್ಟ ಲಾಡು ಶನಿವಾರ ಚಿತ್ರದುರ್ಗಕ್ಕೆ ರವಾನೆಯಾಯಿತು. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷ ಅಬ್ದುಲ್ ಮನ್ನಾನ್ ಸೇಠ್ ಬೀದರ್ನಿಂದ ಟೆಂಪೋ ಮೂಲಕ ಚಿತ್ರದುರ್ಗಕ್ಕೆ ಸರಿಸುಮಾರು 10 ಟನ್ ಲಾಡುವನ್ನು ಕಳುಹಿಸಿದರು. ಮನ್ನಾನ್ ಸೇಠ್ ಅವರು ಬೀದರ್ ಹಾಗೂ ಚಿತ್ರದುರ್ಗದಲ್ಲಿ ತಲಾ 10 ಕ್ವಿಂಟಲ್ ಸೇರಿ ಒಟ್ಟು 20 ಕ್ವಿಂಟಲ್ ಲಾಡು ಮಾಡಿಸಿದ್ದಾರೆ. ಸಮಾವೇಶದಲ್ಲಿ ಭಾಗವಹಿಸುವವರಿಗೆ ಸಿಹಿಯೊಂದಿಗೆ ಊಟದ ವ್ಯವಸ್ಥೆ ಮಾಡಲು ವೈಯಕ್ತಿಕವಾಗಿ ಆರ್ಡರ್ ನೀಡಿ ಲಾಡು ಮಾಡಿಸಿದ್ದೇನೆ ಎಂದು ಅಬ್ದುಲ್ ಮನ್ನಾನ್ ಸೇಠ್ ಅವರು ತಿಳಿಸಿದರು. ಎಚ್. ಕಾಂತರಾಜು ವರದಿಯನ್ನು ರಾಜ್ಯ ಸರ್ಕಾರ ಯಥಾವತ್ತಾಗಿ ಅಂಗೀಕರಿಸಿ ಜಾರಿಗೊಳಿಸಬೇಕು ಎಂಬುದು ಸೇರಿದಂತೆ ಸಮಾವೇಶ ವಿವಿಧ ಬೇಡಿಕೆಗಳ ಮೇಲೆ ಬೆಳಕು ಚೆಲ್ಲಲಿದೆ ಎಂದು ಹೇಳಿದರು. ಈ ವೇಳೆ ಮುಖಂಡರಾದ ಬಸವರಾಜ ಮಾಳ್ಗೆ, ನಾರಾಯಣ ಗಣೇಶ್, ಬಾಬು ಪಾಸ್ವಾನ್, ಅಂಬದಾಸ ಗಾಯಕ್ವಾಡ್, ಸುಭಾಷ್ ಟಳ್ಳಿಕರ್, ಶಿವಕುಮಾರ್ ನೀಲಕಟ್ಟಿ, ಸಂದೀಪ್ ಕಾಂಟೆ ಸೇರಿದಂತೆ ಮುಂತಾದವರು ಇದ್ದರು. ನಾಳೆ ಚಿತ್ರದುರ್ಗನಲ್ಲಿ ಶೋಷಿತ್ ಜಾಗೃತಿ ಸಮಾವೇಶ ಆರಂಭ ಆಗ್ತಾ ಇದೆ. ಬೀದರಿಂದ ಸುಮಾರು ಜನ ಹೋಗ್ತಾ ಇದ್ದಾರೆ. ಎಲ್ಲ ಕರ್ನಾಟಕದಿಂದ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚೇ ಜನ ಸೇರಬಹುದು. ಈ ಸಮಾವೇಶ ಕಾಂತರಾಜ್ ವರದಿ ರಿಲೀಸ್ ಬಿಡುಗಡೆ ಮಾಡಬೇಕ ಬಗ್ಗೆ ಇದೆ. ಎಲ್ಲರದು ನಮ್ಮ ಶೋಷಿತ ಜನರದ್ದು ಡಿಮ್ಯಾಂಡ್ ಇದೆ. ಅದು ಬೇಗ ಅದು ವರದಿ ಬಿಡುಗಡೆ ಆಗಬೇಕು, ಅದರ ಮೇಲೆ ಇಂಪ್ಲಿಮೆಂಟೇಷನ್ನು ಆಗಬೇಕು ಅಂತ. ಯಾಕಂದರೆ ಎಲ್ಲರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕಾ, ಇದು ನಮ್ಮದು ಸಿದ್ದರಾಮಯ್ಯ ಸಾಹೇಬ್ದು ಕನಸಿದೆ. ಸಿದ್ದರಾಮಯ್ಯ ಸಾಹೇಬ್ದು ಒಂದು ನಮ್ಮದು ಶೋಷಿತ ವರ್ಗದವರು ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಮೈನಾರಿಟೀಸ್ದು ಚಾಂಪಿಯನ್ ಇದ್ದಾರೆ. ಮತ್ತು ಸಂವಿಧಾನ ಪ್ರೊವಿಷನ್ನಲ್ಲಿ ಏನೇನು ನಮ್ಮ ಸವಲತ್ತಿದೆ ಎಲ್ಲ ಕೊಡಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಚನ ಬಂದಿದ್ದಾರೆ. ನಾವು ಇಲ್ಲಿ ಒಂದು ಲಡ್ಡು ಸಿಹಿ ತಗೊಂಡು ಹೋಗ್ತಾ ಇದ್ದೀನಿ ಚಿತ್ರದುರ್ಗಕ್ಕೆ. 20 ಕ್ವಿಂಟಲ್ ನಾವು ವಿತರಣೆ ಮಾಡ್ತಾ ಇದ್ದೀನಿ. ಅಲ್ಲಿ ಇಲ್ಲಿಂದ ಬರೀ ಒಂದು 10 ಕ್ವಿಂಟಲ್ ತಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಆರ್ಡರ್ ಮಾಡೀನಿ ಒಂದು 10 ಕ್ವಿಂಟಲ್ ಮಾಡಲಿಕ್ಕೆ. ಇದು ನಮಗೆ ಸಂತೋಷದ ವಿಷಯ ಅಲ್ಲ, ಅದಕ್ಕೋಸ್ಕರ ನಾವು ಸ್ವೀಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀನಿ. 28ನೇ ಜನವರಿ 2024ರಂದು ಕರ್ನಾಟಕದ ಚಿತ್ರದುರ್ಗದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚಿಗೆ ಶೋಷಿತ ಸಮುದಾಯಗಳ ಬೃಹತ್ ಸಮಾವೇಶ, ಜಾಗೃತಿ ಸಮಾವೇಶ ನಡೆಯಲಾಗಿದೆ. ಆ ಸಮಾವೇಶಕ್ಕೆ ಬೀದರ್ದಿಂದ 40 ಬಸ್ ಮಾಡಿದ್ದೀವಿ ಈಗಾಗಲೇ. ಅದ್ರ ಜೊತೆಗೆ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಒಂದು ಸ್ವೀಟನ್ನು ಕೊಡಬೇಕು, ಸಿಹಿಯನ್ನು ಕೊಡಬೇಕು, ಲಡ್ಡು ಕೊಡಬೇಕಂತೇಳಿ ಡಿಸೈಡ್ ಮಾಡಿದ್ದೀವಿ. ಅದನ್ನು ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾದಂಥ ಮನ್ನಾನ್ ಸೇಠ್ ಅವರಿಗೆ ಹೇಳಿದಾಗ ಅವರು ಇಲ್ಲಿ 1 ಟನ್ ಮಾಡಿಸಿದ್ದಾರೆ. ಯಾಕಂದರೆ ಇಲ್ಲಿಂದ ಹೋಗಲಿ, ಇದು ಬಸವಣ್ಣ ಭೂಮಿ, ಇದು ಕ್ರಾಂತಿ ಭೂಮಿ. ಈ ಕ್ರಾಂತಿ ಭೂಮಿಯಿಂದ ಅಲ್ಲಿ ತನಕ ಹೋಗಬೇಕು ಅಂತಕ್ಕಂಥದ್ದನ್ನು ವಿಚಾರ ಇಟ್ಕೊಂಡು ನಾವು ಇದೇ ನೀರಿನಿಂದ ಇಲ್ಲೇ ಮಾಡಿಸಿದ್ವಿ. ಅಲ್ಲಿ ಒಂದು ಟನ್ ಅಲ್ಲಿ ಆರ್ಡ್ರ್ ಮಾಡಿದ್ವಿ, ಚಿತ್ರದುರ್ಗ ಆರ್ಡ್ರ್ ಮಾಡಿದ್ವಿ. ಆ ಸ್ವೀಟ್ ಯಾಕೆ ಹಂಚ್ತಾ ಇದ್ದೀವಿ ಅಂದರೆ ನಮ್ಮ ಬೇಡಿಕೆ ಈಡೇರಿದ ಮೇಲೆ ಭಾಳ ಜನ ಹಂಚ್ತಾರೆ. ಅದು ನಮ್ಮ ಆ ಶಕ್ತಿಯದ ಶೋಷಿತ ಸಮುದಾಯಗಳ ಹತ್ತಿರ ಎಲ್ಲ ಶೋಷಿತ ಸಮುದಾಯ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಒಟ್ಟಾಗಿ ಸೇರಿ ನಾವು ಡೆಮಾನ್ಸ್ಟ್ರೇಟ್ ಮಾಡ್ತಾಯಿದ್ದೀವಿ. ಅಲ್ಲಿ ಚಿತ್ರದುರ್ಗದಲ್ಲಿ ನಮಗೆ ವಿಶ್ವಾಸ ಇದೆ. ಅದರ ಸಲುವಾಗಿ ನಾವು ಅಡ್ವಾನ್ಸ್ ಸ್ವೀಟನ್ನು ಹಂಚ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಬರ್ತಕ್ಕಂಥ ದಿನಗಳಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಕನಸನ್ನು ಈ ರಾಜ್ಯದ, ಕನಿಷ್ಠ ಈ ದೇಶದಲ್ಲಿ ಆಯ್ತದಲ್ಲ ಗೊತ್ತಿಲ್ಲ ನನಗೆ, ಆದರೆ ಈ ರಾಜ್ಯದಲ್ಲಾದರೂ ಬುದ್ಧ ಬಸವ ಅಂಬೇಡ್ಕರ್ನ ಅವರ ಕನಸನ್ನು ನನಸಾಗಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಕ್ರಮ ತಗೊಳ್ತಿರ್ತಕ್ಕಂಥ ವಿಶ್ವಾಸ ನಮಗಿದೆ. ಆ ವಿಶ್ವಾಸದೊಂದಿಗೆ ನಾವು ಇವತ್ತು ಚಿತ್ರದುರ್ಗ ಹೋಗ್ತಾ ಇದ್ದೀವಿ. ದಯವಿಟ್ಟು ಏನಾದರೂ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಬಂಧುಗಳಿಗೆ 28ನೇ ತಾರೀಕು ಬರಲಿಕ್ಕೆ ತಾವು ತಿಳಿಸ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೀದರಿಂದ 1 ಟನ್ ಹೋಗ್ತಾ ಇದ್ದೀವಿ, ಅಲ್ಲಿ 1 ಟನ್ ಆರ್ಡರ್ ಮಾಡಿದ್ದೀವಿ. ನಮ್ಮ ಬೇಡಿಕೆ ಕಾಂತರಾಜ್ ವರದಿ ಜಾರಿ ಆಗಬೇಕು. ನಮ್ಮ ಬೇಡಿಕೆ ಇದರಲ್ಲಿ ಪ್ರೈವೇಟ್ ಕಂಪನಿಗಳಲ್ಲಿ ನಮಗೇನಾದ್ರು ಮೀಸಲಾತಿಯನ್ನು ಸಿಗಬೇಕು, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಆಗಬೇಕು. ಆಮೇಲೆ ಈ ಹೆಣ್ಣು ಮಕ್ಕಳ ಏನು ರಿಸರ್ವೇಷನ್ ನಡೀತಾ ಇದೆ ಇವತ್ತು ಪಾರ್ಲಿಮೆಂಟಲ್ಲಿ, ಅದರಲ್ಲೇ ಒಳ ಮೀಸಲಾತಿ ಬರಬೇಕು. ದಲಿತ SC ST ಇದೆ ಮೀಸಲಾತಿ, ಅದರಲ್ಲಿ ಹಿಂದುಳಿದವರಿಗೂ ಸಹಿತ ಆ ಮೀಸಲಾತಿಯನ್ನು ಬರಬೇಕು. ಆ ಒಳ ಮೀಸಲಾತಿ ಹೆಣ್ಮಕ್ಳಿಗೆ ಏನದಂದ್ರೆ ದಲಿತರಿಗೆ, SC STಗೆ ಮತ್ತು OBCಗೆ ಆ ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿಯಲ್ಲಿ OBCಗಳಿಗೂ ಸಹಿತ, ಮೈನಾರಿಟಿ OBCಗಳಿಗೂ ಸಹಿತ ಅದು ಬರಬೇಕಂತಕ್ಕಂಥ ಇಂಥ 4-5 ಬೇಡಿಕೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಶೋಷಿತ ಸಮುದಾಯದ ಚಿತ್ರದುರ್ಗದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯಿಂದ ಸುಮಾರು 40 ಬಸ್ಸುಗಳ ಮುಖಾಂತರ, ಬೀದರ್ ತಾಲೂಕಿನ 40 ಬಸ್ಸುಗಳ ಮುಖಾಂತರ
ಈ ಸಮಾವೇಶಕ್ಕೆ ಒತ್ತಾಯ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಕಾಂತರಾಜ್ ವರದಿ ಜಾರಿ ಆಗಬೇಕು. ಈ ಶೋಷಿತರ ಧ್ವನಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಾಂತರಾಜ್ ವರದಿ ಜಾರಿ ಮಾಡಬೇಕಂತಕ್ಕಂಥ ಒಂದು ಸಮಾವೇಶ ಒತ್ತಾಯಿಸಿ ನಾವುಗಳೆಲ್ಲ ಹೋಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾಯಿದ್ದೀವಿ. ಸುಮಾರು ವರ್ಷಗಳಿಂದ ಈ ಕಾಂತರಾಜ್ ವರದಿ ಆಗಿಲ್ಲ, ಅದು ಪೆಂಡಿಂಗ್ ಉಳಿದ. ಅದಕ್ಕೆ ವರದಿಯಲ್ಲಿ ಏನಿದೆ ಅಂತಕ್ಕಂಥದ್ದು ಡೀಟೇಲನ್ನು ಸರ್ಕಾರ ಅದಕ್ಕೆ ಬಹಿರಂಗಪಡಿಸಬೇಕು. ಈಗಾಗಲೇ 1.5 ಲಕ್ಷ ಶಿಕ್ಷಕರನ್ನು ನೇಮಿಸಿ ಅವರನ್ನು ಸರ್ವೆಗೆ ಹಚ್ಚಿದರು. ಆಮೇಲೆ 1 ಕೋಟಿ 60 ಲಕ್ಷ ರೂಪಾಯಿ ಖರ್ಚು ಮಾಡಿ 166 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಒಂದು ಸರ್ವೆ ಮಾಡಿಸ್ತಾರೆ. ಅದಕ್ಕೆ ಕೆಲವರು ಮನೆಯಲ್ಲೇ ಕುಂತು ವರದಿ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಸುದ್ದು ತಪ್ಪು. ಅದಕ್ಕೆ ಯಾರು ಒಂದು ಕಾಂಚೀರಾಮ್ ಸಾಹೇಬ್ರ ಒಂದು ಮಾತು ಹೇಳ್ತಾರೆ, ಜಿಸ್ಕಿ ಸಂಖ್ಯೆ ಜಿತನಾ ಭಾರಿ ಉಸ್ಕಿ ಉತ್ತನಿ ಭಾಗ್ಯದಾರಿ ಅಂತ. ಯಾರ ಸಂಖ್ಯೆ ಅನುಗುಣವಾಗಿ ಅವ್ರ ಭಾಗ್ಯದಾರಿ ಸಿಗಬೇಕಂತಕ್ಕಂಥ ಒಂದೇ ಉದ್ದೇಶದಿಂದ ಈ ಒಂದು ವರದಿಯನ್ನು ಜಾರಿ ಮಾಡೋಕ್ಕೆ ನಾವೆಲ್ಲರೂ ಒತ್ತಾಯ ಮಾಡ್ತಾಯಿದ್ದೆವು. ಮಾನ್ಯ ಈ ರಾಜ್ಯ ಕಂಡಂಥ ಧೀಮಂತ ನಾಯಕ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಒಬ್ಬ ದಿಟ್ಟ ನಿಲುವು ಇರತಕ್ಕಂಥ ರಾಜಕಾರಣಿ. ಅವರು ಈ ಥರ ಶೋಷಿತರ ಧ್ವನಿಯಾಗಿ ಈ ವರದಿಯನ್ನು ಬಿಡುಗಡೆ ಮಾಡ್ತಾರೆ ಅಂಥೇಳಿ ನಾವು ಅಂದ್ಕೊಂಡು ಈ ಸಮಾವೇಶಕ್ಕೆ ಹೋಗ್ತಾಯಿದ್ದೀವಿ. ಅದಕ್ಕೆ ವರದಿ ಬಿಡುಗಡೆ ಮಾಡಿದಾಗ ವರದಿಯಲ್ಲಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದು ಯಾಕಂದ್ರೆ ಆ ಬಿಡುಗಡೆ ಮಾಡಲಿಕ್ಕಿಂತ ಮೊದಲೇ ಅದು ನಾವು ಅದು ಹಿಂಗದ ಹಂಗದ ಅಂತಕ್ಕಂಥ ಊಹಾಪ ಹೇಳ್ತಕ್ಕಂಥ ಅರ್ಥ ಇಲ್ಲ. ಅದಕ್ಕೆ ವರದಿ ಬಿಡುಗಡೆ ಆದಮೇಲೆ ಯಾರ ಜನಸಂಖ್ಯೆ ಎಷ್ಟಿದೆ, ಯಾರಿಗೆ ಎಷ್ಟು ಪಾಲು ಸೇರಬೇಕು, OBCಗೆ ಎಷ್ಟು ಸೇರಬೇಕು, ಮೈನಾರಿಟಿಗೆ ಎಷ್ಟು ಸೇರಬೇಕು, ಹಿಂದುಳಿದವರಿಗೆ ಎಷ್ಟು ಸೇರಬೇಕು ಅಂತಕ್ಕಂಥ ಒಂದು ವರದಿಯಲ್ಲಿ ರಿಪೋರ್ಟ್ ಇದೆ. ಆ ರಿಪೋರ್ಟ್ ಬಹಿರಂಗಪಡಿಸಿದಾಗ ಮಾತ್ರ ಈ ಕಾಂತರಾಜ್ ವರದಿ ಇಷ್ಟು ಸರ್ವೆ ಮಾಡಿ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ನಾನು ಬಾಬು ಪಾಸ್ವಾನ್ ದಲಿತ ಸಂಘರ್ಷ ಸಮಿತಿ ಬೀದರ್ ಜಿಲ್ಲಾ ಸಂಚಾಲಕ ಕೆಲಸ ಮಾಡ್ತೀನಿ. ನಾವು ನಾಳೆ ಎಲ್ಲ ಸಂಘಟನೆ ಮುಖಾಂತರ ಕೂಡ ಇವತ್ತು ಸಾಯಂಕಾಲ ನಾವು ಚಿತ್ರದುರ್ಗಕ್ಕೆ ಬಿಡ್ತಾಯಿದ್ದೀವಿ. ಧನ್ಯವಾದ.